ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಗಣೇಶ್ ಅಕಾಡೆಮಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಕೂಡ ಹೊಂದಿಸಿ ಬರೆ ರೂಪದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರ್ತದೆ ನೋಡ್ರಿ. ಮೊದಲನೇದು ಹೇಳ್ತದೆ ಏನಂದರೆ, ಲಾಖೇರಿ ಅಂತಕ್ಕಂಥ ಸಿಮೆಂಟ್ ಉತ್ಪಾದನಾ ಕೇಂದ್ರ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು. ಯಾವ ರಾಜ್ಯದಲ್ಲಿದೆ ಅಂದರೆ ಅದು ರಾಜಸ್ಥಾನದಲ್ಲಿ ಅಂತಕ್ಕಂಥದ್ದು. ವಿಜಯವಾಡ ಬರ್ತದೆ, ವಿಜಯವಾಡಲ್ಲಿದೆ ಅಂದರೆ ಅದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ರಾಮಕುಂಡಂ ಅಂತಕ್ಕಂಥದ್ದು ಬರ್ತದೆ, ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ದುರ್ಗಾಪುರ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಯ್ಕೆ 1 ಆಗಿರ್ತದ ಅಂತಕ್ಕಂಥದ್ದು ಗಮನಿಸ್ಬೋದ್ರಿ. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀವಿ 52ನೇ ಪ್ರಶ್ನೆ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡು ಜಲಮಾರ್ಗ ಯಾವುದು ಅಂತಕ್ಕಂಥದ್ದು. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರತಕ್ಕಂಥ ಒಳನಾಡು ಜಲಮಾರ್ಗ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. ಒಳನಾಡು ಜಲ ಸಾರಿಗೆ ದಟ್ಟಣೆ ಹೊಂದಿರತಕ್ಕಂಥದ್ದು ರೈನ್ ಒಳನಾಡು ಜಲ ಸಾರಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. 53ನೇ ಪ್ರಶ್ನೆ. ದಿ ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ 2 ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಅಂತಕ್ಕಂಥದ್ದಿದೆ. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್ ನಡುವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ರೀ. ಓಕೆ, ಮುಂದಿನ ಪ್ರಶ್ನೆ ಇದೆ. ಮತ್ತೆ ಈ ಕೆಳಗಿನ ಹವಾಮಾನ ಮೇಲೆ ಪ್ರಭಾವ ಬೀರದ ಅಂಶಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಎತ್ತರ ಇದೆ, ರೇಖಾಂಶ, ಅಕ್ಷಾಂಶ, ಮಾರುತ ಅಂತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಆಯ್ಕೆ ಬಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. 2 ಅಂತಕ್ಕಂಥದ್ದು ಯಾವುದು ಅಂದರೆ ಅದು ರೇಖಾಂಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ ಬರ್ತಾ ಇದೆ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರದಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯಲಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಹೆಸರಿನಿಂದ ಕರೆಯಲಾಗ್ತದೆ. ಆಯ್ಕೆ 4 ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಮುಂದಿನ ಪ್ರಶ್ನೆ ಇದೆ 56ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಮತ್ತು ಬೋರೋ ಅಂತಕ್ಕಂಥ ಭಾಷೆಗಳು ಮುಖ್ಯವಾಗಿ ಮಾತನಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ 2 ಅಸ್ಸಾಂ ರಾಜ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಇದೆ. ಬಾಲಗಂಗಾಧರ ತಿಲಕ್, ವಿ.ಕೆ. ಚಿಪ್ಲುಂಕರ್, ತುಳಸಿರಾಮ್, ಗೋಪಾಲ ಗಣೇಶ್ ಅಗರ್ಕರ್ ಅಂತ ಹೇಳಿದ ಆಯ್ಕೆಗಳನ್ನು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರ್ತದೆ ನೋಡ್ರಿ. ಎ, ಬಿ ಮತ್ತು ಡಿ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ತುಳಸಿರಾಮ್ ಅಂತಕ್ಕಂಥ ಸರಿಯಾಗಿಲ್ಲ, ಹೊಂದಿಕೆ ಆಗಿಲ್ಲ. ಆದರೆ ಎ ಮತ್ತು ಬಿ ಮತ್ತು ಡಿ ಸರಿಯಾದ ಉತ್ತರಗಳಾಗಿರ್ತವ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದೆ. ಹೊಂದಿಸಿ ಬರೆ ರೂಪದಲ್ಲಿ ಕರ್ತೃ ಮತ್ತು ಕೃತಿಗಳು ಅಂತಕ್ಕಂಥದ್ದು. ವ್ಯಕ್ತಿಗಳು ಮತ್ತು ಅವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳ ಮೇಲೆ ಪ್ರಶ್ನೆ ಅರೈಸ್ ಆಗ್ತಾ ಬಂದಿದೆ. ನೋಡ್ಬೋದು, ಮೊಹಮ್ಮದ್ ಇಕ್ಬಾಲ್ ಇದ್ದಾರೆ, ಲಾಲಾ ಲಜಪತ್ ರಾಯ್, ದೀನಬಂಧು ಮಿತ್ರ, ಸಚೀಂದ್ರನಾಥ್ ಸನ್ಯಾಲ್ ಅಂಥೇಳಿ. 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಆಯ್ಕೆ ಏನು ಹೇಳ್ತದೆ, ಮೊಹಮ್ಮದ್ ಇಕ್ಬಾಲ್ ಅವ್ರದ್ದು ದಿ ರೀಕನ್ಸ್ಟ್ರಕ್ಷನ್ ಆಫ್ ದಿ ರಿಲಿಜಿಯಸ್ ಥಾಟ್ ಇನ್ ಇಸ್ಲಾಂ ಅಂತ ಹೇಳಿ ಬರೀತಾರೆ. ಹಾಗೆ ಲಾಲಾ ಲಜಪತ್ ರಾಯ್ ಅವ್ರದ್ದು ಅನ್ಹ್ಯಾಪಿ ಇಂಡಿಯಾ ಅಂತಕ್ಕಂಥದ್ದು ಬರಿತಾ ಹೋಗ್ತಾರೆ. ಹಾಗೆ ದೀನಬಂಧು ಮಿತ್ರ ಅಂತಕ್ಕಂಥದ್ದು ದೀನಬಂಧು ಮಿತ್ರ ನೀಲ ದರ್ಪಣ ಅಂತಕ್ಕಂಥದ್ದು ಬರ್ತದೆ. ಹಾಗೆ ಸಚೀಂದ್ರನಾಥ್ ಸನ್ಯಾಲ ಅವರು ಬಂದಿ ಜೀವನ ಅಂತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಹಾಗೆ ಮುಂದುವರೆದು ಪ್ರಶ್ನೆಗಳನ್ನು ನೋಡೋದಾದ್ರೆ 59ನೇ ಪ್ರಶ್ನೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಬರ್ತಾ ಇದೆ. ನೋಡ್ತಾ ಇದ್ದೀರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. ಸಿ, ಡಿ, ಎ, ಬಿ ಅಂತಕ್ಕಂಥದ್ದು. ಮೊದಲನೇದು ಹೇಳ್ತದೆ ಯಾವುದು ಅಂದರೆ
5ರ ಬಂಗಾಳ ವಿಭಜನೆ ಅಂತಕ್ಕಂಥದ್ದು 1905ರಲ್ಲಿ ಆಗ್ತದ್ರಿ ಬಂಗಾಳ ವಿಭಜನೆ. ನಂತರ ಏನಿದೆ ಸೂರತ್ ವಿಭಜನೆ ಅಂತಕ್ಕಂಥದ್ದು 1907 ಅಂತಕ್ಕಂಥದ್ದು. ಅದಾದ ನಂತರ 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ಅದಾದ ನಂತರ ಕ್ವಿಟ್ ಇಂಡಿಯಾ ಚಳುವಳಿ 1942 ಅಂತಕ್ಕಂಥದ್ದು. ಮೊದಲನೇದು ಬಂಗಾಳ ವಿಭಜನೆ ಆಗ್ತದ, ಎರಡನೇದು ಸೂರತ್ ವಿಭಜನೆ, ಮೂರನೇದು ಜಲಿಯನ್ ವಾಲಾಬಾಗ್ ದುರಂತ, ನಾಲ್ಕನೇದು ಕ್ವಿಟ್ ಇಂಡಿಯಾ ಚಳುವಳಿ ಮೂಮೆಂಟ್ ಅಂತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿವೆ ಅಂತಕ್ಕಂಥದ್ದು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಲೋಕಹಿತವಾದಿ ಎಂದು ಜನಪ್ರಿಯರಾದವರು ಯಾರು ಅಂತಕ್ಕಂಥದ್ದು. ಲೋಕಹಿತವಾದಿ ಎಂದು ಜನಪ್ರಿಯ ಆದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಪಾಲ ಹರಿ ದೇಶ್ಮುಖ್ ರವರು ನೋಡ್ರಿ. ಗೋಪಾಲ ಹರಿ ದೇಶ್ಮುಖ್ ರವರು ಲೋಕಹಿತವಾದಿ ಎಂದು ಕರೆಸಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ರೋಮನ್ ಅಗಸ್ಟಸ್ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ. ಹಳೆಬೀಡು, ಮುಜಿರಿಯಸ್, ಪಾಟಲಿಪುತ್ರ, ಬದಾಮಿ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರ್ತದೆ ನೋಡ್ರಿ. ಮುಜಿರಿಯಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದ ನೋಡ್ರಿ. ಈ ಪ್ರಶ್ನೆ ಪತ್ರಿಕೆ ಹೇಳೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಒಂದು ಹೊಂದಿಸಿ ಬರೆಯೋ ರೂಪದಲ್ಲಿ ಮತ್ತು ಹೇಳಿಕೆಯ ರೂಪದಲ್ಲಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಇದವ್ರ ಪ್ಯಾಟರ್ನ್ ಅದೇ ರೀತಿ ಇದೆ ಅಂತ ಹೇಳಿದೀವಿ. ಆದಷ್ಟು ಹೆಚ್ಚಿನ ಪ್ರಶ್ನೆಗಳು ಹೊಂದಿಸಿ ಬರೆಯೋ ರೂಪದಲ್ಲೇ ಬಂದಿವೆ ಅಂತಕ್ಕಂಥದ್ದು. ಒಂದು ಕಡೆ ಕಾಲೇಜುಗಳಿದೆ, ಒಂದು ಕಡೆ ಅವುಗಳ ನಿರ್ಮಾಣ ಹಂತ ಯಾವ ಶೈಲಿಯಲ್ಲಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರ್ತದೆ ನೋಡ್ರಿ. ಮೊದಲನೇದು ಸೆಂಟ್ರಲ್ ಕಾಲೇಜ್ ಆಫ್ ಬೆಂಗಳೂರು ಅಂತಕ್ಕಂಥದ್ದು ಇದು ಗೋತಿಕ್ ಶೈಲಿಯಲ್ಲಿದೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ ಶಾರದಾಂಬಾ ದೇವಾಲಯ ಶೃಂಗೇರಿಯಲ್ಲಿ ಇರ್ತಕ್ಕಂಥದ್ದು ಅದು ದ್ರಾವಿಡ ಶೈಲಿಯಲ್ಲಿದೆ. ಹಾಗೆ ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು ಇದು ಯಾವ ಶೈಲಿಯಲ್ಲಿದೆ ಅಂದರೆ ಇದು ಆಧುನಿಕ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗೆ ಕಮಲ್ ಮಹಲ್ ಅಂತಿದೆ ಹಂಪಿಯಲ್ಲಿ ಇರತಕ್ಕಂಥದ್ದು ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತೆ. ಮುಂದಿನ ಪ್ರಶ್ನೆ ಇದೆ, ಗಮನಿಸಬಹುದು. ಈ ಕೆಳಗಿನ ಹೇಳಿಕೆಗಳನ್ನು ಹೊಯ್ಸಳ ರಾಜ ವಿಷ್ಣುವರ್ಧನಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಇಲ್ಲಿ ಏನು ಮಾಡಿದ್ದಾರೆ ಕೇಳಿದವರು ಅಂದರೆ ಸಮಯ ಜಾಸ್ತಿ ವ್ಯರ್ಥ ಆಗ್ತಕ್ಕಂಥದ್ದು. ಮತ್ತೆ ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ, ಅದರ ಕೆಳಗೆ ಮತ್ತೆ ಆಯ್ಕೆಗಳು ಕೊಡ್ತಕ್ಕಂಥ ಅಂದರೆ ನಾವು ಇಲ್ಲಿ ನೋಡ್ಕೊಂಡು ಇಲ್ಲಿ ಹೊಂದಿಸಿ ಬರೀಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೋತದೆ. ಅಂದರೆ ಪರೀಕ್ಷಾ ಕಾಲಾವಧಿ ಆದರೂ ಕೂಡ ಜಾಸ್ತಿ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು. ಪ್ರಶ್ನೆಗಳು ದೊಡ್ಡ ಕೊಟ್ಟಾಗ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. 90 ನಿಮಿಷಗಳಲ್ಲಿ 100 ಪ್ರಶ್ನೆಗಳು ದುಡ್ಡು ಕೊಟ್ಟು ರೀಚ್ ಮಾಡೋಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಓಕೆ, ಈ ಒಂದು ಸಮಯದಲ್ಲಿ ಆಲ್ಮೋಸ್ಟ್ ಕಡಿಮೆಗೆ ನಿಂದಿರ್ತದೆ. ನೀವು ಯಾವುದೇ ಒಂದು ಜಿಲ್ಲೆಗೆ ಅಪ್ಲೈ ಮಾಡಿದರೆ ಭಾಳಷ್ಟು ಕಡಿಮೆಗೆ ನಿಲ್ತದ ಅಂತಕ್ಕಂಥದ್ದು ಭರವಸೆ ಇದೆ. ನೋಡೋಣ ಏನಾಗ್ತದೆ. ಕೆಇದವ್ರು ಆದಷ್ಟು ಜಲ್ದಿನೇ ರಿಲೀಸ್ ಮಾಡ್ತಾರೆ. ಕೀ ಆನ್ಸರ್ಗಳು ಆಗಲಿ, ಆಮೇಲೆ ಸೆಲೆಕ್ಷನ್ ಲಿಸ್ಟ್ ಆಗಲಿ, ಆದಷ್ಟು ಬೇಗ ಪ್ರೊಸೆಸ್ ಕಂಟಿನ್ಯೂ ಆಗ್ತದ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡ್ತಾ ಇದ್ದೀವಿ ವಿಷ್ಣುವರ್ಧನನ್ನ ನೊಳಂಬವಾಡಿಗೊಂಡ ಎಂಬ ಬಿರುದು ಹೊಂದಿದ್ದನು ಅಂತಕ್ಕಂಥದ್ದಿದೆ. ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದರು ಅಂತ ಇದೆ. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು ಅಂತಕ್ಕಂಥದ್ದಿದೆ. ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು ಅಂತ ಹೇಳಿದೆ. ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಯಾವುದು ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಅವರಿಗೆ. ಈ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋದಾದರೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. 2 ಎ, ಬಿ ಮತ್ತು ಡಿ ಅಂತಕ್ಕಂಥದ್ದು. ಆಯ್ಕೆ ಸಿ ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದ್ರಿ. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದು ಸರಿಯಾಗಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಆಯ್ಕೆ 2 ಸರಿಯಾದ ಉತ್ತರ ಆಗಿರ್ತದ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗೆ ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಕವಿಗಳಿದ್ದರು. ಈ ಕೆಳಗೆ ಕೊಟ್ಟಿರ್ತಕ್ಕಂಥವರಲ್ಲಿ ಸಂಗೀತದ ಸಾಹಿತ್ಯ ಸಮಾರಂಗಣದ ಸಾರ್ವಭೌಮ ಎಂಬ ಬಿರುದು ಪಡೆದವರು ಯಾರು ಅಂತಕ್ಕಂಥದ್ದು. ನಂದಿ ತಿಮ್ಮಣ್ಣ, ತೆನಾಲಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ಪಿಂಗಾಳಿ ಸೂರಣ್ಣ ಅಂತೇಳಿ ಕೊಟ್ಟಿದ್ದಾರೆ. ಈ ಒಂದು ಸಂಗೀತ ಸಾಹಿತ್ಯದ ಸಮಾರಂಗಣದ ಸಾರ್ವಭೌಮ ಎಂಬ ಬಿರುದು ಪಡೆದವರು ಅಲ್ಲಸಾನಿ ಪೆದ್ದಣ್ಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ನೋಡ್ರಿ.
ಎಸ್, ಭಾರತದ ಮೇಲೆ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಎ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಬಿ ಅಂತಕ್ಕಂಥದ್ದು ಮೊದಲಾಗ್ತದೆ. ಇಂಡೋ ಗ್ರೀಕರ ದಾಳಿ ಅಂತಕ್ಕಂಥದ್ದು ಮೊದಲನೇದಾಗಿರ್ತದೆ. ಎಸ್, ಇನ್ನು ಎರಡನೇದಾಗಿ ಶಕರ ದಾಳಿ ಅಂತಕ್ಕಂಥದ್ದು ಆಗ್ತದೆ. ಎರಡನೇದು ಶಕರ ದಾಳಿ. ಮೂರನೇದು ಪಾರ್ಥಿಯನರ ದಾಳಿ ಆಗ್ತದೆ ಮೂರನೇದು. ಇನ್ನು ನಾಲ್ಕನೇದಾಗಿ ಕುಶಾಣರ ದಾಳಿ ಅಂತಕ್ಕಂಥದ್ದು ಇಲ್ಲಿ ಕಾಲಾನುಕ್ರಮದಲ್ಲಿದೆ ಅಂತಕ್ಕಂಥದ್ದು. ಹೌದ್ರಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರ್ತದೆ. ಎಸ್, ಮುಂದಿನ ಪ್ರಶ್ನೆ ಇದೆ 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಏನು ಹೇಳಿದೆ ಪ್ರಶ್ನೆ, ಈ ಕೆಳಗಿನ ಮೈಸೂರು ದಿವಾನರನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಇದೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಎಸ್, ಕಾಲಾನುಕ್ರಮದಲ್ಲಿದೆ. ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಸರಿಯಾದ ಕ್ರಮದಲ್ಲಿ ಇರ್ತಕ್ಕಂಥದ್ದು PN ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಇದ್ದಾರೆ. VP ಮಾಧವರಾವ್, T ಆನಂದರಾವ್ ಅಂತಕ್ಕಂಥವ್ರು 1901ರಿಂದ 1906 ತನಕ ಕೃಷ್ಣಮೂರ್ತಿ ಇದ್ರು. ಹಾಗೆ 1906ರಿಂದ 1909ರವರೆಗೆ VP ಮಾಧವರಾವ್ ಅವರು ಇದ್ರು. ಇವರ ನಂತರ 1909ರಿಂದ 1912ರವರೆಗೆ T ಆನಂದರಾವ್ ಅವರು ಮೈಸೂರು ದಿವಾನರಾಗಿ ಕಾರ್ಯನಿರ್ವಹಿಸಿದ್ರು ಅಂತಕ್ಕಂಥದ್ದು ನೋಡ್ತಾ ಬರ್ತೀವ್ರಿ. ಇಲ್ಲಿ ನೋಡಿ ಮತ್ತೆ ಹೇಳಿಕೆ ರೂಪದ ಪ್ರಶ್ನೆ ಅರೈಸ್ ಆಗಿದೆ. ಮೊದಲನೇದು 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣ ಹೊಂದಿದ್ದರು ಅಂತಕ್ಕಂಥದ್ದಿದೆ. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದ ಜನರು, ಹಣ, ಶಸ್ತ್ರಾಸ್ತ್ರ ಕಳಿಸಬೇಕಾಯಿತು ಅಂತಕ್ಕಂಥದ್ದಿದೆ. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಗುರುತಿಸಬೇಕಾಗಿದೆ. ಹೌದ್ರಿ, ಇದಕ್ಕೆ ಸರಿಯಾದ ಕ್ರಮದಲ್ಲಿರ್ತಕ್ಕಂಥದ್ದು ಆಯ್ಕೆ 4 ನೋಡಿ. ಮೊದಲನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆ ಎರಡೂ ಸರಿಯಾಗಿವೆ. ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಪಟ್ಟಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಕಂಟಿನ್ಯೂಸ್ ಆಗಿ ಹೇಳಿಕೆ ರೂಪದ ಪ್ರಶ್ನೆಗಳೇ ಮುಂದುವರಿತಾ ಹೋಗ್ತವ. ಇದೇ ಮಾದರಿಯಲ್ಲೇ ಪ್ರಾಕ್ಟೀಸ್ ಮಾಡಬೇಕ್ರಿ ಅಂತ ಹೇಳಿದ್ದೀವಿ. ನಮ್ಮ ಚಾನಲ್ನಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಭಾಳಷ್ಟು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀವಿ ಯಾವ ರೀತಿ ಬರ್ತದ ಅಂಥೇಳಿ. ಓಕೆ, ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುತ್ವವಾಗಿ ಆಗಿದ್ದರು. ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು ಅಂತಕ್ಕಂಥದ್ದು. ಇನ್ನು ಎರಡನೇದಿದೆ, ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯ ರಕ್ಷಿಸಲು ಅವರಿಗೆ ವಿಫಲವಾದರು ಅಂತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಗುರುತಿಸಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರ್ತದೆ ನೋಡ್ರಿ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ಮತ್ತೊಂದು ಹೊಂದಿಸಿ ಬರೆಯ ರೂಪದಲ್ಲಿ ಕ್ರಿಸ್ತಪೂರ್ವ BC 6ನೇ ಶತಮಾನದ ಗಣರಾಜ್ಯಗಳ ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಹೌದ್ರಿ, ಇದು ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನೋಡ್ತಾ ಇದ್ದೀವಿ ಗಣರಾಜ್ಯಗಳು ಅಂತಕ್ಕಂಥ ಬರ್ತದ. ಎಸ್, ಇದಕ್ಕೆ ಸರಿಯಾದ ಕ್ರಮದಲ್ಲಿರ್ತಕ್ಕಂಥದ್ದು ಆಯ್ಕೆ 1 ಸರಿಯಾಗಿದೆ ನೋಡ್ರಿ. ಅವಂತಿ ಅಂತಕ್ಕಂಥದ್ದು ನೋಡ್ತೀವಿ. ಅವಂತಿ ಉಜ್ಜಯಿನಿ ಅಂತಕ್ಕಂಥದ್ದು ಆಗ್ತದ. ಹಾಗೆ ಕೋಸಲ ಅಂತಕ್ಕಂಥದ್ದು ಕೋಸಲ ಅಯೋಧ್ಯೆ ಆಗಿರ್ತದ. ಕೋಸಲ ಅಂತಕ್ಕಂಥದ್ದು ಎಸ್ ಅಯೋಧ್ಯೆ. ಇನ್ನು ವತ್ಸ ಅಂತಕ್ಕಂಥದ್ದು ಕೌಶಂಬಿ ಆಗ್ತದ. ನೆಕ್ಸ್ಟ್ ಮಗಧ ಅಂತಕ್ಕಂಥದ್ದು ರಾಜಗೃಹ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಯಾವುದು ಸರಿಯಾದ ಕ್ರಮದಲ್ಲಿದೆ ಅಂದರೆ ಆಯ್ಕೆ 1 ಸರಿಯಾದ ಕ್ರಮದಲ್ಲಿದೆ. ಎಸ್, 70ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತಕ್ಕಂಥದ್ರಿ. ದೇವತೆ ಅಲ್ಲ ಅಂಥೇಳಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಪ್ರಜಾಪತಿ ಅಂತಕ್ಕಂಥದ್ದು ದೇವತೆ ಅಲ್ಲ. ವರುಣ, ಸೋಮ, ಅಗ್ನಿ ಅಂತಕ್ಕಂಥ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಋಗ್ವೇದದ ಕಾಲಾವಧಿಯಲ್ಲಿ. ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಗಾಯಿತು. ಇದು ಶಾರದಾ ಕಾಯ್ದೆ ಎಂಬುದಕ್ಕೆ ಪ್ರಸಿದ್ಧವಾಯಿತು. ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು 18 ಮತ್ತು 14ಕ್ಕೆ ನಿಗದಿಪಡಿಸಲಾಯಿತು ಅಂತಕ್ಕಂಥದ್ದು ಇಲ್ಲಿ ಗುರುತಿಸಲಾಗಿದೆ. ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪಾಗಿದೆ ಅಂತೇಳಿ ಗುರುತಿಸಬೇಕು. ಓಕೆ, ಇಲ್ಲಿ 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ.
ಏನು ಹೇಳ್ತದೆ ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ, ಆದರೆ ಒಂದನೇ ಹೇಳಿಕೆಗೆ ಎರಡನೇ ವಿವರವಾಗಿ ಸರಿ ಹೊಂದುವುದಿಲ್ಲ ಅಂತಕ್ಕಂಥದ್ದು. 2 ಹೇಳಿಕೆಗಳು ಸರಿ ಅದಾವ, ಆದರೆ ಒಂದಕ್ಕೆ 2 ಸಮರ್ಪಕವಾಗಿ ವಿವರಣೆ ನೀಡುವುದಿಲ್ಲ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ಬರ್ತಾ ಇದೆ. ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಲಾಗಿದೆ? ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಜಯದೇವನ ಗೀತಾ ಗೋವಿಂದದಲ್ಲಿ ಅಂತಕ್ಕಂಥದ್ದು. ಜಯದೇವನ ಗೀತಾ ಗೋವಿಂದದಲ್ಲಿ ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಲಾಗಿದೆ. ಯಾರು? ರಾಜ ಹರ್ಷವರ್ಧನನ್ನ. ಮುಂದಿನ ಪ್ರಶ್ನೆ ಇದೆ. ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ರೀ. ಮಾಡಿದವರು ಯಾರು ಅಲ್ಲ, ಮಾಡದವರು ಯಾರು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರ್ತದೆ ನೋಡ್ರಿ. 1ನೇ ರಾಜೇಂದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 74ನೇ ಪ್ರಶ್ನೆ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತಕ್ಕಂಥದ್ದಿದೆ. ಯಾವುದು ಅಂದರೆ ಆಯ್ಕೆ 2 ಸರಿ ಉತ್ತರ ಆಗಿರ್ತದೆ. ರೋಹತ್ಗರ್ ಕೋಟೆ ಅಂತಕ್ಕಂಥದ್ದು. ರೋಹತ್ಗರ್ ಕೋಟೆ ಅಂತಕ್ಕಂಥದ್ದು ಇದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತಕ್ಕಂಥದ್ದು. ಮತ್ತೆ ನೋಡ್ರಿ, ಹೊಂದಿಸಿ ಬರೆ ರೂಪದ ಪ್ರಶ್ನೆ ಅರೈಸ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಪಟ್ಟಿ 1 ಪಟ್ಟಿ 2ರಲ್ಲಿದೆ. ಅಂದರೆ ಇದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗ್ಯದ. ಓಕೆ, ಗುರು ರಾಮದಾಸ್, ಗುರು ಅರ್ಜುನ ದೇವ, ಗುರು ಹರ್ಗೋವಿಂದ, ಗುರು ಗೋವಿಂದ ಸಿಂಗ್ ಅಂತಕ್ಕಂಥದ್ದು ಅವರು ಸಾಧನೆಗಳ ಕುರಿತು ಅವರು ಏನೆಲ್ಲ ಕಾರ್ಯಗಳು ಮಾಡಿದ್ರು ಅಂತಕ್ಕಂಥದ್ರ ಮೇಲೆ ಪ್ರಶ್ನೆ ಬಂದಿದೆ. ಈ ಒಂದು 75ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರ್ತದೆ ನೋಡ್ರಿ, ಸರಿಯಾಗಿರ್ತಕ್ಕಂಥದ್ದು. ಮೊದಲನೇದಕ್ಕೆ ಆಯ್ಕೆ ಎ ಗುರು ರಾಮದಾಸ್ ಅಂತಕ್ಕಂಥದ್ದು. ಆಯ್ಕೆ 4 ಅಮೃತಸರದ ನಗರದ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಹಾಗೆ ನೋಡ್ತೀವಿ ಗುರು ಅರ್ಜುನ ದೇವ ಆಯ್ಕೆ 2 ಆಗಿರುತ್ತೆ. ಆದಿ ಗ್ರಂಥವನ್ನು ಸಂಕಲನೆ ಮಾಡಿದವರು. ಗುರು ಗೋವಿಂದ ಸಿಂಗ್ ಅಕಾಲ್ ತಲ್ಕ್ ಸ್ಥಾಪನೆ ಮಾಡಿದಿರತಕ್ಕಂಥವ್ರು. ಇನ್ನು ಗುರು ಗೋವಿಂದ ಸಿಂಗ್ ಅಂತಕ್ಕಂಥವ್ರು ಲಾಸ್ಟ್ 3ನೇದಾಗಿ ಖಾಲ್ಸಾ ಸ್ಥಾಪನೆ ಮಾಡಿದವರು ಅಂತಕ್ಕಂಥದ್ದು. ಆಯ್ಕೆ 2 ಸರಿ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ನಾನು ಡೈರೆಕ್ಟಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಈ ಪ್ರಶ್ನೆಗಳು ಯಾವುದು ಸರಿ ಆಗ್ತದ ಅಂತಕ್ಕಂಥದ್ದು. ಇದಕ್ಕೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. ಕೊಟ್ಟಿರ್ತಕ್ಕಂಥ ನಕ್ಷೆಗಳನ್ನು ಬಳಸಿ ಸಂಕೇತಗಳಲ್ಲಿ ಗುರುತಿಸಬೇಕಾಗಿರ್ತದೆ. ಆಯ್ಕೆ 3 ಸರಿ ಉತ್ತರ ಆಗಿರ್ತದೆ. ಇನ್ನು ಪ್ರಶ್ನಾರ್ಥಕ ಚಿಹ್ನೆಗಳಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಯಾವುದಾಗಿದೆ? ಇದಕ್ಕೆ ಆಯ್ಕೆ 2 ಸರಿ ಉತ್ತರ ಆಗಿರ್ತದೆ. ಎಸ್, ಇನ್ನು 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ, 14 ಸೆಂಟಿಮೀಟರ್ ಅಂತಕ್ಕಂಥದ್ದು. ಇನ್ನು 79ನೇ ಪ್ರಶ್ನೆಗೆ ಆಯ್ಕೆ 3 ಸರಿ ಉತ್ತರ ಆಗಿರ್ತದೆ, 1 ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ತಾ ಇದ್ರಿ, ವೆನ್ ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದಕ್ಕೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ಗಮನಿಸ್ಬೋದ್ರಿ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು, 50% ಅಂತಕ್ಕಂಥ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ 1 ಸರಿ ಉತ್ತರ ಆಗಿರ್ತಕ್ಕಂಥದ್ದು, 329 ಅಂತಕ್ಕಂಥದ್ದು. ಇನ್ನು 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಅದೇ ರೀತಿ ನೋಡ್ತಾ ಇದ್ದೀವಿ 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಸರಿ ಉತ್ತರ ಆಗಿರ್ತದೆ, ದಕ್ಷಿಣ ಅಂತಕ್ಕಂಥದ್ದು. ಇನ್ನು 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಟಿನ್ಯೂಸ್ ಅಂತಕ್ಕಂಥದ್ದು ನೋಡ್ರಿ, ಆಯ್ಕೆ 3 ಸರಿ ಉತ್ತರ ಆಗಿರ್ತದೆ. ಇನ್ನು 86ನೇ ಪ್ರಶ್ನೆಯನ್ನು ಗಮನಿಸ್ತಾ ಇದ್ರಿ, 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರ್ತದೆ ನೋಡ್ರಿ, ಖಂಡಿತವಾಗಿಯೂ ನಿಜ ಅಂತಕ್ಕಂಥದ್ದು.
ಇನ್ನು 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ 87ನೇ ಪ್ರಶ್ನೆಗೆ ಆಯ್ಕೆ 3 ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಇನ್ನು 88ನೇ ಪ್ರಶ್ನೆಯನ್ನು ಗಮನಿಸ್ತಾ ಇದ್ರಿ. 88ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಹಾಗೆ 89ನೇ ಪ್ರಶ್ನೆ ಗಮನಿಸ್ತಾ ಇದ್ರಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರ್ತದೆ ನೋಡ್ರಿ. ಹಾಗೆ ನೋಡ್ತಾ ಬರ್ತಾ ಇದ್ರಿ, ಕೋಡಿಂಗಲ್ಲಿ ಬರ್ತದೆ 89ನೇ ಪ್ರಶ್ನೆಗೆ ಯಾವುದು ಸರಿ ಉತ್ತರ ಅಂತಕ್ಕಂಥದ್ದು. 90ನೇ ಪ್ರಶ್ನೆಗೆ ಆಯ್ಕೆ 4 ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಹಾಗೆ ಹೊಂದಿಸಿ ಬರೆಯ ರೂಪದ ಪ್ರಶ್ನೆ ಮತ್ತೊಂದು ಬರ್ತಾ ಇದೆ, ಇಲ್ಲಿ ಗಮನಿಸಬಹುದು. ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರಲ್ಲಿದ್ದು ಇದನ್ನು ಅವರ ಆಯ್ಕೆ ಮತ್ತು ಪಟ್ಟಿ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯ ರೂಪದಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರ್ತದೆ ನೋಡ್ರಿ. ಮೊದಲನೇದು ಹೇಳ್ತದ ಮಾನಸಿಂಗ್ ಮೆರ್ಮಾನ್ ಪರ್ಮಾರ್ ಅಂತೇಳಿ, ಇವರು ಆಯ್ಕೆ 4 ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವರು. ಇನ್ನು ಅಲ್ಕಾ ಸಿಂಗ್ ಅಂತಕ್ಕಂಥವ್ರು ಬರ್ತಾರೆ, ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟವರು. ತರುಣ್ ಚುಗ್ ಅಂತಕ್ಕಂಥವ್ರು ಆಯ್ಕೆ 3 ಮಧ್ಯಪ್ರದೇಶ. ರಾಜೇಂದ್ರ ಹಿರಾಲಾಲ್ ಜೈನ್ ಅಂತಕ್ಕಂಥವ್ರು ಇವರು ರಾಜಸ್ಥಾನಕ್ಕೆ ಸಂಬಂಧಪಟ್ಟಿದ್ದವರು. ಆಯ್ಕೆ 1 ಸರಿಯಾದ ಕ್ರಮದಲ್ಲಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗೆ ಆಗಮ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಇದೊಂದು ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಹೆಸರಾಗಿದೆ ಆಗಮ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗೆ ನೋಡ್ತಾ ಇದ್ದೀವಿ ಪ್ರಶ್ನೆಯನ್ನು JSJB 2.0 ವಿಸ್ತರಿಸಿ ಬರೆಯಿರಿ ಅಂತೇಳಿ ಕೇಳ್ತಾ ಬರ್ತಾರೆ. JSJB ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರ್ತದೆ ನೋಡ್ರಿ. ಜಲಸಂಚಯನ ಜನ ಭಾಗೀದಾರ್ 2.0 ಅಂತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿದೆ. ಹಾಗೆ ಇದು ಕೂಡ ನಾವು ಪ್ರಚಲಿತ ಘಟನೆಗಳ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಇದು ಕೂಡ ಹೇಳ್ತಾ ಬಂದಿದ್ವಿ. ಇದು 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನಾಗಿತ್ತು ಅಂತಕ್ಕಂಥದ್ದು ಸೇಮ್ ಯಾವ ರೀತಿ ಪ್ರಶ್ನೆ ತೆಗೆದಿದೆಯೋ ಅದೇ ರೀತಿ ಪ್ರಶ್ನೆಯನ್ನು ಕಾಪಿ ಪೇಸ್ಟ್ ರೂಪದಲ್ಲಿ ಬಂದಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು. ಇನ್ನು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಾಧಿಕಾರ ಕುರಿತು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇತ್ತೀಚೆಗೆ ಹೊಸದಾಗಿ ರಚನೆಯಾಗಿದ್ದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಅಂತಕ್ಕಂಥದ್ದು ನೋಡ್ರಿ. ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತಕ್ಕಂಥದ್ದು. ಇದನ್ನು ಮೇ 15, 2025 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬದಲಿಗೆ ಸ್ಥಾಪಿಸಲಾಗಿರ್ತಕ್ಕಂಥದ್ದು. GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹ ಉಸ್ತುವಾರಿಯನ್ನು ವಹಿಸಿಕೊಳ್ಳುತ್ತದೆ ಅಂತಕ್ಕಂಥದ್ದು ಇದೆ. ಕರ್ನಾಟಕ ಸರ್ಕಾರ 2025 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಗೆ ತಂದು GBAಯನ್ನು ರಚಿಸಿತ್ತು ಅಂತಕ್ಕಂಥ ಸರಿಯಾದ ಕ್ರಮದಲ್ಲಿ ಆಯ್ಕೆ 4 ಸರಿಯಾದ ಉತ್ತರ ಆಗಿದೆ. ಇನ್ನು ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ. ಇದಕ್ಕೆ ಸರಿಯಾದ ಯಾವುದು ಅಂದರೆ ಉಲ್ಲಾಸ ಅಂತಕ್ಕಂಥ ನೋಡ್ರಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ SEHAT ಸೀಟಾ ಅಂತಕ್ಕಂಥದ್ದು ವಿಸ್ತೃತ ರೂಪದಲ್ಲಿ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಕ್ರಮದಲ್ಲಿ ಇರತಕ್ಕಂಥದ್ದು ಆಯ್ಕೆ 1 ನೋಡ್ರಿ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಹೌದ್ರಿ. ನೆಕ್ಸ್ಟ್ ನೋಡ್ತಾ ಇದ್ದೀವಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ 1990ರಲ್ಲಿ ಸ್ಥಾಪನೆಯಾಗಿದೆ. ಸ್ಥಾಪಿಸಲಾಯಿತು. ಇದರ ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿ ರೂಪುಗೊಂಡಿದೆ ಅಂತಕ್ಕಂಥದ್ದು ಅದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂತಕ್ಕಂಥದ್ದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 99ನೇ ಪ್ರಶ್ನೆಯನ್ನು ಗಮನಿಸ್ತಾ ಇದ್ರಿ. ಜನರಲ್ NS ರಾಜ್ಯ ಸುಬ್ರಹ್ಮಣ್ಯ ಅವರು 2026 ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇಲ್ಲಿ ಪ್ರಚಲಿತ ಘಟನೆ ತಾವೇ ಹೇಳಿದ್ದಾರೆ, ಉತ್ತರನೂ ಕೂಡ ತಾವೇ ಹೇಳ್ತಾ ಬಂದಿದ್ದಾರೆ. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂತಕ್ಕಂಥ ಕೇಳ್ತಾ ಬಂದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರ್ತದೆ ನೋಡ್ರಿ. ಜನರಲ್ ಅನಿಲ್ ಚೌಹಾಣ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದ್ರಿ. ಇನ್ನು ಕೊನೆಯದಾಗಿ ಈ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ ಆಗಿರ್ತದೆ. 2026 ಏಪ್ರಿಲ್ ಭಾರತ ರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತ ಸಂವಿಧಾನ ಹಿಂದಿ ಭಾಷೆ ಮತ್ತು ಇತ್ತೀಚಿನ ಆವೃತ್ತಿ ಬಿಡುಗಡೆ ಮಾಡಿದರು.
ಅದನ್ನು ಈ ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಣೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರ್ತದೆ ನೋಡ್ರಿ, ಎ ಮತ್ತು ಬಿ ಅಂತಕ್ಕಂಥದ್ದು. ಎ ಅಂದರೆ ದೇವನಾಗರಿ ಲಿಪಿಯಲ್ಲಿ ಮತ್ತು ಸಿ ಅಂತಕ್ಕಂಥದ್ದು ಪರ್ಷಿಯನ್ ಲಿಪಿಯಲ್ಲಿ, ಈ 2 ಭಾಷೆ ಲಿಪಿಗಳಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಟ್ಟು ನಾವು ಈ ಟಾಪಿಕ್ನಲ್ಲಿ 50 ಪ್ರಶ್ನೆಗಳು, ಹಿಂದಿನ ಟಾಪಿಕ್ನಲ್ಲಿ 50 ಪ್ರಶ್ನೆಗಳು, ಒಟ್ಟು 100 ಪ್ರಶ್ನೆಗಳನ್ನು ನೋಡಿದ ಹಾಗೆ ಆಗಿತ್ತು. ಪ್ರಮುಖವಾಗಿ ಸರಿಯಾದ ಉತ್ತರಗಳನ್ನೇ ಕೊಡ್ತಕ್ಕಂಥದ್ದು ನಮ್ಮ ಧ್ಯೇಯ ಆಗಿರ್ತದೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ.